ಮೊದಲ ದಿನವೇ 140 ಕೋಟಿ ಗಳಿಕೆ ಮಾಡಿದ ಟಾಕ್ಸಿಸ್. ದುರಂಧರ ಸಿನಿಮಾವನ್ನು ಮೀರಿಸಿ ಅದರ ದಾಖಲೆಯನ್ನು ಮುರಿದಿದೆ ನಮ್ಮ ಕನ್ನಡ ಸಿನಿಮಾ. ನಮ್ಮ ಕನ್ನಡದ ಹುಡುಗ ಯಶ್ ಸರ್ ಪಿಕ್ಚರ್. ಎಲ್ಲರೂ ಟಾಕೀಸ್ನಲ್ಲೇ ಹೋಗಿ ಪಿಕ್ಚರ್. ನಮಸ್ಕಾರ, ನಾನು ಫಕೀರಮ್ಮ. ಇವತ್ತು ಟಾಕ್ಸಿಸ್ ಸಿನಿಮಾದ ಬಗ್ಗೆ ಮಾತಾಡಕತ್ತೀನಿ. ನಮ್ಮ ಹುಡುಗ ಯಶ್ ಅವರು ಎಷ್ಟು ದೊಡ್ಡದಾಗಿ ಬೆಳೆಯಕತ್ತಾರ, ಅದನ್ನು ನೋಡಿ ಖುಷಿ ಪಡಬೇಕು. ಎಷ್ಟು 12,000ಕ್ಕೂ ಹೆಚ್ಚು ದೊಡ್ಡ ಸ್ಕ್ರೀನ್ ಮೇಲೆ ಕಾಣಕತ್ತಾರ ಅವರು. ತುಂಬ ಖುಷಿ ಆಗುತ್ತೆ. ಕನ್ನಡದಿಂದ ಫ್ಯಾನ್ ಇಂಡಿಯಾ ತನಕ ಹೋಗಿ ತಲುಪೋದು, ನಮ್ಮ ಕನ್ನಡ ಇಂಡಸ್ಟ್ರಿಯನ್ನು ದೊಡ್ಡದಾಗಿ ಬೆಳೆಯೋದು ಅಷ್ಟು ಸುಲಭದ ಮಾತಲ್ಲ. ಎಲ್ಲಿದ್ದವನೋ ಬಂದು ಮೆಜೆಸ್ಟಿಕಲ್ಲಿ ಬಸ್ ಸ್ಟ್ಯಾಂಡ್ನಲ್ಲಿ ಮೊಕ್ಕೊಂಡು ಎಷ್ಟು ದೊಡ್ಡದಾಗಿ ಬೆಳೆದಿದ್ದಾರೆ. 4 ವರ್ಷದ ನಂತರ ತೆರೆ ಮೇಲೆ ಕಾಣ್ತಾ ಇದ್ದಾರೆ. ತುಂಬ ಚೆನ್ನಾಗಿದೆ ಅಂತೆ ಟಾಕ್ಸಿಸ್ ಸಿನಿಮಾ. ಹೋಗಿ ಎಲ್ಲರೂ ನೋಡಿ ನಮ್ಮ ಕನ್ನಡ ಇಂಡಸ್ಟ್ರಿನ ಇನ್ನೂ ದೊಡ್ಡ ಮಟ್ಟಕ್ಕೆ ಬೆಳೆಸ್ರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬ ಚೆನ್ನಾಗಿದೆ ಅಂತೆ. ಅದಕ್ಕೆ ಸ್ಕ್ರೀನ್ ಪ್ಲೇ ಅದರಲ್ಲಿ ಅವರು ಮಾತಾಡಿದ್ದು ಎಲ್ಲ ತುಂಬ ಚೆನ್ನಾಗಿದೆ ಅಂತ ಒಂದಿಷ್ಟು ಹೆಣ್ಮಕ್ಳನ್ನ ಬಳಸ್ಕೊಂಡಾರೆ ಅಂತೇಳಿ ಅದನ್ನೆಲ್ಲ ತಲೆಗೆ ಕೆಡಿಸ್ಕೋಬೇಡಿ. ಒಂದು ಸಿನಿಮಾ ಅಂತ ಬಂದಮೇಲೆ ಎಲ್ಲ ಇರಬೇಕು, ಅವೆಲ್ಲ ಇದ್ರೇ ಸಿನಿಮಾ. ಕತೆ ತುಂಬ ಚೆನ್ನಾಗಿದೆ ಅಂತೆ, ಹೋಗಿ ನೋಡಿ. ನಮ್ಮ ಮನೆ ಹುಡುಗನ ಇನ್ನೂ ದೊಡ್ಡದಾಗಿ ಅವ್ರು ಬೆಳೆಯಕತ್ತಾರ, ಇನ್ನೂ ಬೆಳೀಲಿ ಅವರು. ಇಷ್ಟ ಹೇಳಿ ತುಂಬ